ಇಲಾಖೆಯಲ್ಲಿ ದೈಹಿಕ ಸದೃಢತೆ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಏರ್ಪಡಿಸಿದ ಆರೋಗ್ಯ ಶಿಬಿರದಲ್ಲಿ ಪೊಲೀಸ್ ಸಿಬ್ಬಂದಿ ಸುಮಾರು 400 ಕೆಜಿಗಿಂತಲೂ ಹೆಚ್ಚು ತೂಕ ಕಳೆದುಕೊಂಡಿರುವುದು ಹೆಮ್ಮೆಯ ಸಂಗತಿ ಎಂದು ಹುಬ್ಬಳ್ಳಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದರು. ಯೋಗಾಸನಗಳು, ಪ್ರಾಣಾಯಾಮಗಳು ಊಟ ಮಾಡಿದ 4-5 ಗಂಟೆ ಬಿಟ್ಟು ಮಾಡಬೇಕು. ಆದರೆ ಸೂಕ್ಷ್ಮ ವ್ಯಾಯಾಮ ಆಹಾರ ಸೇವನೆ ಆದ 1 ಗಂಟೆ ನಂತರ ಮಾಡಬಹುದು. ಮಧ್ಯದಲ್ಲಿ ಸ್ವಲ್ಪ ನೀವು ರಿಫ್ರೆಶ್ ಆಗಬೇಕು. ಡ್ಯೂಟಿ ಮೇಲೆ ಇದ್ದಾಗೇನೆ ಸಿಂಪಲ್ ಇದನ್ನು ನೀವು ಚೇರ್ ಮೇಲೆ ಕುಳಿತು ಮಾಡಬಹುದು, ನಿಂತ್ಕೊಂಡು ಮಾಡಬಹುದು, ಚೇಂಜ್ ಮಾಡಿ. ತುಂಬಾ ಸರಳ ಇದೆ, ಆದರೆ ಅದ್ಭುತ ಲಾಭ ನೀಡುವಂತ ಈ ಸೂಕ್ಷ್ಮ ವ್ಯಾಯಾಮಗಳು. ಬಲ ಕೈಯಿಂದ ಎಡ ಕೈ ಈ ಥರ ಹಿಡಿಬೇಕು. ಈಗ ನಿಧಾನವಾಗಿ ಉಸಿರು ಒಳಗಡೆ ಎಳ್ಕೋಬೇಕು, ಕೈ ಹಿಂದೆ ಹೋಗ್ಬೇಕು, ಉಸಿರು ಬಿಡುತ್ತಾ ಕೈಗಳ ಮೇಲೆ ಬರಬೇಕು. ಇನ್ನೊಂದು ಕಡೆಯಿಂದ ಮಾಡಿ ಮೇಲೆ. ಹುಬ್ಬಳ್ಳಿ ನಗರದ ಆರ್.ಎನ್. ಶೆಟ್ಟಿ ರಸ್ತೆಯ ಮುಕುಂದ ನಗರದಲ್ಲಿರುವ ಪತಂಜಲಿ ವೆಲ್ನೆಸ್ ವಿಶ್ವ ಚೇತನ್ ಆಯೋಗ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ 2 ದಿನಗಳ ಕಾಲ ಆಯೋಜಿಸಿದ ಆರೋಗ್ಯ ಶಿಬಿರದ ಸಮಾರೋಪದಲ್ಲಿ ಸಿಬ್ಬಂದಿಯನ್ನ ಅಭಿನಂದಿಸಿ ಮಾತನಾಡಿದರು. ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು, ಕಠಿಣ ನಿಯಮಗಳನ್ನು ಪಾಲಿಸಬೇಕಾಗಿರುತ್ತದೆ. ಇದಕ್ಕೆ ಸಿಬ್ಬಂದಿಯ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹಳನೇ ಮುಖ್ಯ. ಭದ್ರತೆಗೆ ನಿಯೋಜಿಸಿದ ಸಿಬ್ಬಂದಿ ದಿನವಿಡೀ ನಿಂತು ಕೆಲಸ ಮಾಡುವ ಅನಿವಾರ್ಯತೆ ಇರುತ್ತದೆ. ಸಿಬ್ಬಂದಿ ಆರೋಗ್ಯದಿಂದ ಇದ್ದರೆ ಚುರುಕಾಗಿ ಕಾರ್ಯನಿರ್ವಹಿಸಬಹುದು. ಈ ನಿಟ್ಟಿನಲ್ಲಿ ಆಯೋಜಿಸಿದ ಶಿಬಿರದಲ್ಲಿ ಸಿಬ್ಬಂದಿಗಳು ಉತ್ತಮವಾಗಿ ತರಬೇತಿ ಪಡೆದುಕೊಂಡಿದ್ದಾರೆ. ಇದನ್ನ ಮುಂದುವರಿಸಿಕೊಂಡು ಹೋಗಬೇಕು ಎಂದರು. ಈ ಹಿಂದೆ ಮಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಾಗ 80ಕ್ಕೂ ಹೆಚ್ಚು ಸಿಬ್ಬಂದಿಗಳಿಗೆ ತರಬೇತಿ ಆಯೋಜಿಸಿ ಯಶಸ್ವಿಯಾಗಿದ್ದೇವೆ. ಇದನ್ನ ಆಗಿನ ಸಿಎಂ ಗೃಹ ಮಂತ್ರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಶ್ಲಾಘಿಸಿದ್ದರು. ಅದನ್ನೇ ಹುಬ್ಬಳ್ಳಿ, ಧಾರವಾಡದಲ್ಲೂ ಮುಂದುವರೆಸಿದ್ದೇನೆ. ಕರ್ತವ್ಯದಲ್ಲಿರುವ 30-40 ವರ್ಷದ ಸಿಬ್ಬಂದಿ ಆಕಸ್ಮಿಕ ಆರೋಗ್ಯ ಸಮಸ್ಯೆಗಳಿಂದ ಜೀವ ಕಳೆದುಕೊಳ್ಳುತ್ತಿರುವುದು ಶೋಚನೀಯ. ಈ ನಿಟ್ಟಿನಲ್ಲಿ ಇಂತಹ ಶಿಬಿರ ಹಮ್ಮಿಕೊಳ್ಳುವ ವಿಚಾರ ಹೊಂದಿದ್ದೇವೆ ಎಂದು ತಿಳಿಸಿದರು. ಇಲ್ಲಿನ ಪೊಲೀಸ್ ಸಿಬ್ಬಂದಿ ಒಂದೇ ಕುಟುಂಬದಂತೆ ಕಾರ್ಯನಿರ್ವಹಿಸುವುದು ವಿಶೇಷ. ಸಿಬ್ಬಂದಿ ಕರ್ತವ್ಯದ ದೃಷ್ಟಿಯಿಂದ ಮಾತ್ರವಲ್ಲದೆ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಸ್ವ ಇಚ್ಛೆಯಿಂದ ಯೋಗಾಭ್ಯಾಸವನ್ನ ಅಳವಡಿಸಿಕೊಳ್ಳಬೇಕು ಎಂದರು. ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಮತ್ತು ಫಿಸಿಕಲ್ ಫಿಟ್ನೆಸ್ ಇದ್ದಂಥವ್ರು ಮಾತ್ರ ಇಲಾಖೆಗೆ ಸೇರ್ಲಿಕ್ಕೆ ಅವಕಾಶ ಉಂಟು. ಕಾನ್ಸ್ಟೇಬಲ್ ಹಂತದಲ್ಲಿ PSI, DYSP ಮತ್ತು IPS 4 ಹಂತಗಳಲ್ಲಿ ನಮ್ಮ ರೆಕ್ರೂಟ್ಮೆಂಟ್ ಆದರೂ ಕೂಡ ಕಾನ್ಸ್ಟೇಬಲ್ ಹಂತದಲ್ಲಿ ಅತ್ಯಂತ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ನಮ್ಮ ಸಿಬ್ಬಂದಿಗಳು ಮುಖ್ಯವಾಗಿ ಮತ್ತು ಅಧಿಕಾರಿಗಳು ಇಲಾಖೆ ಸೇರಿದ ಮೇಲೆ ಒಂದು ಅನಾರೋಗ್ಯ ಇರಬಹುದು, ಸ್ಟ್ರೆಸ್ ಇರ್ಬೋದು, ಅವರ ಒಂದು ಲೈಫ್ ಸ್ಟೈಲ್ ಇರ್ಬೋದು, ಅದ್ರ ಜೊತೆಗೆ ಕೆಲಸದ ಒತ್ತಡ, ಇದೆಲ್ಲದರ ನಡುವೆ ಫಿಟ್ನೆಸ್ಸನ್ನು ಹಾಳು ಮಾಡ್ಕೊಂಡಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಸುಮಾರು 40 ದಿನಗಳ ಕಾಲ ಒಂದು ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪನ್ನು, ಕಾರ್ಯಾಗಾರವನ್ನು ಮಾಡಲಾಗಿತ್ತು. ಅದರಲ್ಲಿ 90 kgಗಿಂತ ಹೆಚ್ಚು ಇರುವಂಥ ಪುರುಷರು ಮತ್ತು 70 kgಗಿಂತ ಹೆಚ್ಚು ಇರುವಂತಹ ಮಹಿಳೆಯರು ಅವ್ರನ್ನ ಒಳಗೊಂಡಂತೆ ಸುಮಾರು 66 ಜನರನ್ನು ಗುರುತಿಸಿ ಯಾರು ಅತಿ ಹೆಚ್ಚು ತೂಕ ಹೊಂದಿದ್ದಾರೆ ಅವರಿಗೆ ಈ ಒಂದು ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪನ್ನು ಮಾಡಲಾಗಿತ್ತು. ಇದರಲ್ಲಿ ನಾವು ಬಹಳಷ್ಟು ಸಂಸ್ಥೆಗಳ ಸಹಕಾರವನ್ನು ತಗೊಂಡಿದ್ವಿ. ಪತಂಜಲಿ ಯೋಗ ಕೇಂದ್ರ ಮತ್ತು ವೆಲ್ನೆಸ್ ಸೆಂಟರ್ ಅವರ ಸಹಕಾರ ಇತ್ತು, ಬ್ರಹ್ಮಕುಮಾರೀಸ್ ಮೆಡಿಟೇಷನ್ ಅವರ ಒಂದು ಸಹಕಾರ ಇತ್ತು, ಸುಚಿರಾಯ ಹಾಸ್ಪಿಟಲ್ ಅವರ ಒಂದು ಮೆಡಿಕಲ್ ಸಪೋರ್ಟ್ ಇತ್ತು. ಅದ್ರ ಜೊತೆಗೆ ಭಾಳಷ್ಟು ಜನ ಡಯಟಿಷಿಯನ್ಸು ಮತ್ತು ಸ್ಪೆಸಿಫಿಕ್ ಹೆಲ್ತ್ ಇಶ್ಯೂಸ್ ಇದ್ದಂಥವ್ರಿಗೆ ಸ್ಪೆಷಲಿಸ್ಟ್ ಡಾಕ್ಟರ್ಸು ಸೇರಿದಂತೆ ನಮ್ಮ CRನ ಅಧಿಕಾರಿ ಸಿಬ್ಬಂದಿಗಳು ಏನು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಟ್ರೈನಿಂಗ್ ಕೊಡ್ತಾರೆ, ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕೊಡ್ತಾರೆ, ಅವ್ರನ್ನೆಲ್ಲ ತೊಡಗಿಸ್ಕೊಂಡು ಒಂದು ಫಿಸಿಕಲ್ ವರ್ಕೌಟು, ರನ್ನಿಂಗು, ಜಾಗಿಂಗು, ವಾಕಿಂಗು, ಅದ್ರ ಜೊತೆ ಡ್ರಿಲ್, ಅದ್ರ ಜೊತೆ ಯೋಗ, ಮೆಡಿಟೇಷನ್ ಸೇರಿದಂತೆ ವೆರಿ ಸ್ಟ್ರಿಕ್ಟ್ ಡಯಟ್ ಆ್ಯಸ್ ಪರ್ ದಿ ರೆಕಮೆಂಡೇಷನ್ ಆಫ್ ಡಯಟಿಷಿಯನ್ಸ್ ಮಾಡಿದ್ವಿ. ಇದರಲ್ಲಿ ಒಟ್ಟು 66 ಜನ ಸುಮಾರು 450ಕ್ಕೂ ಹೆಚ್ಚು ಕಿಲೋ ಅಷ್ಟು ತೂಕವನ್ನು 40 ದಿನಗಳಲ್ಲಿ ಕಳ್ಕೊಂಡಿದ್ದಾರೆ. 6 kgಯಿಂದ 12 kgವರೆಗೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತೂಕವನ್ನು ಕಳ್ಕೊಂಡಿದ್ದಾರೆ. ಇದೊಂದು ಭಾಳ ಒಳ್ಳೆಯ ಒಂದು ವರ್ಕ್ಶಾಪ್ ಆಗಿತ್ತು ಅನ್ನುವಂಥದ್ದು ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಮುಂದಿನ ಹಂತದಲ್ಲಿ ಇನ್ನೂ ಯಾರು ನೆಕ್ಸ್ಟ್ ಹೈಯೆಸ್ಟ್ ವೆಯ್ಟ್ ಇದ್ದಾರೆ ಅವ್ರನ್ನ ಗುರುತಿಸ್ಬಿಟ್ಟು ಇನ್ನು ಹಂತವಾಗಿ ನಮ್ಮ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳನ್ನು ಇನ್ನೂ ಹೆಚ್ಚು ಫಿಟ್ ಆಗಿ ಮಾಡುವಂಥ ಪ್ರಯತ್ನ ಮುಂದುವರಿಯುತ್ತೆ. ಪತಂಜಲಿ ಯೋಗ ಕೇಂದ್ರದ ಮುಖ್ಯಸ್ಥ ಭವರ್ಲಾಲ್ ಆರ್ಯ ಮಾತನಾಡಿ, ಮುಂದಿನ ದಿನಗಳಲ್ಲಿ ಎಲ್ಲಾ ಠಾಣೆ ಸಿಬ್ಬಂದಿಗಳಿಗೆ 1 ವಾರ ಉಚಿತ ಯೋಗ ತರಬೇತಿ ನೀಡಲು ನಾವು ಸಿದ್ಧವಿದ್ದು, ಪೊಲೀಸ್ ಇಲಾಖೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು. ಪ್ರತಿನಿತ್ಯ ಕರ್ತವ್ಯಕ್ಕೆ ಹೋಗುವ ಮುನ್ನ 11 ಬಾರಿ ಓಂಕಾರ ಹೇಳುವ ಮೂಲಕ ಕೆಲಸದಲ್ಲಿ ಎದುರಾಗುವ ಒತ್ತಡಗಳನ್ನು ಸುಲಭವಾಗಿ ಎದುರಿಸಬಹುದು. ಇದು ಆತ್ಮಸ್ಥೈರ್ಯವನ್ನ ನೀಡುತ್ತದೆ ಎಂದರು.
ಎಸ್ ಕುಮಾರ್ ಸಾಹೇಬರಿಗೆ, ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಾನು ಪತಂಜಲಿ ಯೋಗ ಪೀಠದ ಪರವಾಗಿ ಹಾಗೂ ಪತಂಜಲಿ ವೆಲ್ನೆಸ್ ಹುಬ್ಬಳ್ಳಿಯ ಪರವಾಗಿ ಆಧಾರದ ಆತ್ಮೀಯ ಸ್ವಾಗತ ಸುಸ್ವಾಗತ ಮಾಡ್ತೀನಿ. ಜೊತೆಗೆ ಸಾಹೇಬರು ಇಲ್ಲಿ ಯಾವ ಥರ ನಿಮ್ಮೆಲ್ಲರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ, ಇದೇ ಥರ ಅವರು ಮಂಗಳೂರಿನ ಪೊಲೀಸ್ ಕಮಿಷನರ್ ಇದ್ದಾಗೆ 1 ತಿಂಗಳ ಕಾಲ ನಾವು ಅವ್ರ ಜೊತೆ ಇದ್ದು 3 kg ಕನಿಷ್ಠ 3 kg ಅತಿ ಹೆಚ್ಚು ಅಂದರೆ 15 kg ತನಕ ಮಂಗಳೂರಿನ ಪೊಲೀಸ್ ಇಲಾಖೆಯ ನಮ್ಮ ಸಿಬ್ಬಂದಿಗಳಿಗೆ ತೂಕ ಕಡಿಮೆ ಮಾಡಿದ್ದೀವಿ. ಅದರಿಂದ ಇಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಸಮಾರೋಪಕ್ಕೆ ಆವಾಗಿನ ಆ ಸಮಯದ ಗೃಹ ಸಚಿವರು ಆಮೇಲೆ ಮುಖ್ಯಮಂತ್ರಿ ಆದರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಮಂಗಳೂರಿಗೆ ಆಗಮಿಸಿದ್ರು. ನಾನು ಅವ್ರ ಜೊತೆ ಅವತ್ತು ಕಾರ್ಯಕ್ರಮದಲ್ಲಿ ಇದ್ದೆ. ನಾನು ಹೇಳೋದಷ್ಟೇ, ಇಲ್ಲಿ ಹುಬ್ಬಳ್ಳಿಗೆ ಬಂದಾಗ ಇಲ್ಲಿ ಹೆಚ್ಚು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರಲ್ಲ, ನೀವು ಅವ್ರನ್ನೇ ನೋಡ್ಬೇಕು. ಅವರು ಏನ್ ಮಾತನಾಡ್ತಾರೆ ಅದನ್ನು ಬದುಕ್ತಾರೆ. ಒಂದ್ಸರಿ ಇವ್ರು ನಮ್ಮ ಜೊತೆ ಇದ್ದಾರೆ ಅಂತ ಹೊಗಳ್ತಾ ಇಲ್ಲ. ನಾನು ತುಂಬಾ ವರ್ಷದಿಂದ ನೋಡಿದ್ದೀನಿ. ನಿಜವಾಗಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ಯಾವುದೇ ಇಲಾಖೆ ಇರ್ಬೋದು, ಡಾಕ್ಟರ್, ಇಂಜಿನಿಯರ್, ಟೀಚರ್, ಒಬ್ಬ ವಿದ್ಯಾರ್ಥಿ, ಒಬ್ಬ ಗೃಹಿಣಿ, ಯಾರಾಗಲಿ ಆರೋಗ್ಯವಾಗಿ ಇದ್ದಾಗೆ ಅವರು ಎಲ್ಲ ಕೆಲಸಗಳನ್ನು ಶ್ರೇಷ್ಠವಾಗಿ ಮಾಡಬಹುದು. ಅದಕ್ಕೆ ನೀವು ನಿಮ್ಮ ಕರ್ತವ್ಯವನ್ನು, ನಿಮ್ಮ ಜವಾಬ್ದಾರಿಯನ್ನು ತುಂಬಾ ಅದ್ಭುತವಾಗಿ, ನಿಮ್ಮ ಕುಟುಂಬದ ಬಗ್ಗೆ ನಿಮಗೆ ಇರುವಂತಹ ಸೇವೆಯನ್ನು ಅದ್ಭುತವಾಗಿ ನೀವು ನಿಭಾಯಿಸಬೇಕು, ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಅವರು ಈ ಒಂದು ಶಿಬಿರವನ್ನು, ಈ ಒಂದು ಕಾರ್ಯಾಗಾರವನ್ನು, ಈ ಒಂದು ವರ್ಕ್ಶಾಪ್ ಅನ್ನು ಆಯೋಜನೆ ಮಾಡಿದ್ದಾರೆ. ನಾನು ತಮ್ಮೆಲ್ಲರ ಉಪಸ್ಥಿತಿ ಹೇಳ್ತಾ ಇದ್ದೀನಿ. ಇದು ಒಂದು ಡಿವೈನ್ ಪ್ಲೇಸ್. ಹುಬ್ಬಳ್ಳಿ ನಗರದ ಮಧ್ಯೆ ಇಂಥ ಜಂಜಾಟಗಳಲ್ಲಿ ಇಂಥ ಈ ಸಂದರ್ಭದಲ್ಲಿ ಡಿಸಿಪಿ ಮಹಾಲಿಂಗ ನಂದಗಾವಿ, ರವೀಶ್ ಸಿಆರ್, ಯಲ್ಲಪ್ಪ ಕಾಶಪ್ಪನವರ, ಉಕ್ಕುಮಂಚದ ಬಫಾನ, ರಮೇಶ್ ಬಫಾನ, ಮುಖೇಶ ಬಫಾನ, ನಗರದ ವಿವಿಧ ಠಾಣೆಯ ಪೊಲೀಸರು ಉಪಸ್ಥಿತರಿದ್ದರು. ವರದಿ ಯಲ್ಲಪ್ಪ ಕುಂದಗೋಳ, ಇಂಡಿಯನ್ ಪೊಲೀಸ್ ಟಿವಿ, ಹುಬ್ಬಳ್ಳಿ.